ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ಅಷ್ಟರಲ್ಲಿ ಸಂದೇಶವಾಹಕನೊಬ್ಬ ಓಡೋಡಿ ಬಂದು ಕೈ ಮುಗಿದುಕೊಂಡು ವಿನೀತನಾಗಿ ಪ್ರಹಸ್ತ ಬಂದಿದ್ದಾನೆ ಎಂದು ತಿಳಿಸಿದ. ಈ ಸ್ಥಳಕ್ಕೆ ಹೀಗೆ ದೂತನನ್ನು ಕಳುಹಿಸಬೇಕಾದರೆ ವಿಷಯ ಗಂಭೀರವಾದದ್ದೇ ಇರಬೇಕು ಎನ್ನಿಸಿ ರಾವಣ ಅಶೋಕವನದಿಂದ ಬೇಗನೆ ಹೊರಟು ಆಸ್ಥಾನಕ್ಕೆ ಧಾವಿಸಿದ. ರಾವಣ ಅಲ್ಲಿಂದ ಹೊರಟೊಡನೆಯೇ ಅಲ್ಲಿದ್ದ ರಾಮನ ತಲೆಯೂ ಬಿಲ್ಲುಬಾಣಗಳೂ ಇದ್ದಕ್ಕಿದ್ದಂತೆ ಮಾಯವಾದವು. ಸೀತೆಗೆ ಏನೊಂದೂ ಅರ್ಥವಾಗಲಿಲ್ಲ. ರಾವಣನು ಆಸ್ಥಾನಕ್ಕೆ ಬರುವಷ್ಟರಲ್ಲಿ ಮಂತ್ರಿಗಳೆಲ್ಲ ಸಭೆ ಸೇರಿದ್ದರು. ಯುದ್ಧದ ತುರ್ತು ಪರಿಸ್ಥಿತಿ ಏರ್ಪಟ್ಟಿರುವುದನ್ನು ಎಲ್ಲರೂ ಚರ್ಚಿಸಿದ ಮೇಲೆ ಸೇನೆಯನ್ನು ತಕ್ಷಣವೇ ಜಮಾಯಿಸತಕ್ಕದ್ದೆಂದು ರಾಜಾಜ್ಞೆಯಾಯಿತು. ಡಂಗೂರ ಹೊಡೆದು ರಣದುಂದುಭಿಯನ್ನು ಮೊಳಗಿಸುವಂತೆಯೂ ಅಪ್ಪಣೆಯಾಯಿತು. ಸೇನಾಪತಿಗಳು ಯುದ್ಧ ಸಿದ್ಧತೆಯಲ್ಲಿ ತೊಡಗಿದರು. ವಿಭೀಷಣನ ಹೆಂಡತಿಯಾದ ಸರಮೆಗೆ ಸೀತೆಯನ್ನು ಕಂಡರೆ ಮೊದಲಿನಿಂದಲೂ ಸಹಾನುಭೂತಿ. ರಾವಣನ ಠಕ್ಕುತನ, ಅದರಿಂದ ಸೀತೆ ಮೋಸ ಹೋಗಿ ದುಃಖಿತಳಾಗಿರುವುದು ಅವಳಿಗೆ ತಿಳಿಯಿತು. ಅವಳು ಸೀತೆಯ ಬಳಿಗೆ ಬಂದು ಅನುನಯದಿಂದ, ಸೀತೆ, ಈ ದುಃಖವನ್ನು ಬಿಡು. ಇದು ರಾವಣನ ಮೋಸ ಅಷ್ಟೇ. ರಾಮನಂಥವನನ್ನು ರಾವಣನ ಸೇವಕನೊಬ್ಬನು ಕೊಲ್ಲುವುದು ಎಲ್ಲಾದರೂ ಉಂಟೆ? ಇದನ್ನು ನೀನು ಹೇಗಾದರೂ ನಂಬಿದೆ. ಒಬ್ಬನೇ ಒಬ್ಬ ವಾನರನೂ ಸತ್ತಿಲ್ಲ. ರಾಮಲಕ್ಷ್ಮಣರೂ ಕ್ಷೇಮವಾಗಿದ್ದಾರೆ. ನಿನ್ನನ್ನು ವಶಪಡಿಸಿಕೊಳ್ಳುವ ಪ್ರಯತ್ನವಾಗಿ ರಾವಣನು ಮಾಡಿದ ಮಾಯಾತಂತ್ರ ಇದು. ದುಃಖವನ್ನು ಬಿಟ್ಟು ಎದ್ದೇಳು ಸೀತೆ. ನಿನ್ನ ದುಃಖ ಕೊನೆಗಾಣಲು ಇನ್ನು ಬಹಳ ಕಾಲವೇನೂ ಹಿಡಿಯುವುದಿಲ್ಲ. ರಾಮಲಕ್ಷ್ಮಣರು ವಾನರ ಸೈನ್ಯದೊಂದಿಗೆ ಕ್ಷೇಮವಾಗಿ ಲಂಕೆಗೆ ಬಂದು ತಲುಪಿದ್ದಾರೆ. ಈ ಸುದ್ದಿ ತಿಳಿದು ರಾವಣನು ಗಾಬರಿಯಾಗಿದ್ದಾನೆ. ಅದಕ್ಕೆ ಈ ತಂತ್ರವನ್ನು ಅವನು ಹೂಡಿದ್ದು. ಈಗ ಯುದ್ಧಕ್ಕೆ ಸಿದ್ಧವಾಗುವುದರ ಬಗ್ಗೆ ಆಸ್ಥಾನದಲ್ಲಿ ಸಭೆ ನಡೆಯುತ್ತಿದೆ ಎಂದು ಹೇಳುತ್ತಿರುವಂತೆಯೇ ಕಹಳೆ ಕೊಂಬುಗಳ ಭೇರಿ ದುಂದುಭಿಗಳ ನಾದ ಮೊಳಗಿತು. ಸರಮೆಯು, ನೋಡಿದೆಯಾ, ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಾರೆ. ಇದು ಯುದ್ಧದ ಪ್ರಾರಂಭ. ಬೇಗನೆ ರಾಮನು ಬಂದು ನಿನ್ನನ್ನು ಕರೆದೊಯ್ಯುತ್ತಾನೆ. ರಾಕ್ಷಸರ ನಾಶ ಖಂಡಿತ. ಹಾವು ಪೊರೆಯನ್ನು ಬಿಡುವಂತೆ ಇನ್ನಾದರೂ ನೀನು ದುಃಖವನ್ನು ಬಿಡು. ರಾಮನ ಗೆಲುವಿಗಾಗಿ ಸೂರ್ಯನನ್ನು ಪ್ರಾರ್ಥಿಸು. ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಎಂದಳು. ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಬಂದ ಸರಮೆಯು, ರಾವಣನ ತಾಯಿ ಕೈಕಸಿಯೂ ವೃದ್ಧ ಮಂತ್ರಿ ಅವಿದ್ಧನೆಂಬುವನೂ ನಿನ್ನನ್ನು ರಾಮನಿಗೆ ಹಿಂದಿರುಗಿಸುವ ಮೂಲಕ ಯುದ್ಧವಾಗದಂತೆ ತಡೆಯಬೇಕು ಎಂದು ಹೇಳುತ್ತಿದ್ದಾರೆ. ಆದರೆ ರಾವಣನು ಕೇಳುವುದಿಲ್ಲ. ಅವನು ಯುದ್ಧವಾಗಲೇಬೇಕೆಂದು ಪಟ್ಟು ಹಿಡಿದಿದ್ದಾನೆ. ಅವನು ಸಾಯುವನೇ ಹೊರತು ನಿನ್ನನ್ನು ಬಿಟ್ಟುಕೊಡುವುದಿಲ್ಲ. ಆದ್ದರಿಂದ ಸರ್ವನಾಶ ಖಂಡಿತ. ಇನ್ನು ನೀನು ಅಳಬೇಡ. ಸದ್ಯದಲ್ಲಿಯೇ ರಾಮನು ರಾವಣನನ್ನು ಕೊಂದು ನಿನ್ನ ಬಳಿಗೆ ಬರುತ್ತಾನೆ. ನೀನು ಅವನನ್ನು ಬೇಗನೆ ನೋಡುವೆ ಎಂದಳು. ರಾಮನ ಸೈನ್ಯವು ಶಂಖ, ರಣಭೇರಿ ಮೊದಲಾದವುಗಳ ಧ್ವನಿಗಳೊಂದಿಗೆ ಲಂಕೆಯನ್ನು ಮುತ್ತುವುದಕ್ಕಾಗಿ ಸಾಗಿ ಬರುತ್ತಿದ್ದಿತು. ಈ ನಿನಾದವು ರಾವಣನಿಗೂ ಕೇಳಿ ಅವನು ಯೋಚನಾಮಗ್ನನಾದನು. ಮಂತ್ರಿಗಳ ಕಡೆ ನೋಡಲು ಅವರೂ ಮೌನವಾಗಿದ್ದರು. ರಾವಣನು ನಕ್ಕು, ರಾಮನ ಶೌರ್ಯದ ಪ್ರಶಂಸೆ, ಅವನ ವಾನರ ಭಲ್ಲೂಕಗಳಿಂದ ಕೂಡಿದ ಸೈನ್ಯದ ಸಾಮರ್ಥ್ಯ ಇವುಗಳನ್ನು ಕೇಳಿ ಕೇಳಿ ಸಾಕಾಗಿದೆ. ಈ ಗಾಳಿ ಮಾತುಗಳನ್ನು ಕೇಳಿ ಮಹಾವೀರರಾದ ನೀವುಗಳೂ ಭಯಪಟ್ಟಿರುವಿರಿ. ಈ ನಿಮ್ಮ ಭಯವನ್ನು ಕಂಡು ನನಗೆ ನಿಜಕ್ಕೂ ಅಚ್ಚರಿಯಾಗಿದೆ ಎಂದನು. ಆಗ ಕೈಕಸಿಯ ಚಿಕ್ಕಪ್ಪನಾದ ಮಾಲ್ಯವಂತನೆಂಬುವನೂ ಸಭೆಯಲ್ಲಿದ್ದನು. ಅವನು ರಾವಣನನ್ನು ಕುರಿತು, ವತ್ಸ, ವಿದ್ಯಾವಂತನಾಗಿ ನೀತಿಶಾಸ್ತ್ರವನ್ನು ಅನುಸರಿಸಿ ರಾಜ್ಯಭಾರವನ್ನು ನಡೆಸುವ ರಾಜನು ಶತ್ರುಗಳನ್ನು ದಮನಗೊಳಿಸಿ ಬಹುಕಾಲ ಸುಖವಾಗಿ ರಾಜ್ಯವಾಳುತ್ತಾನೆ. ಸಮಯೋಚಿತವಾಗಿ ಸಂಧಿಯನ್ನೂ ಯುದ್ಧವನ್ನೂ ನಡೆಸುತ್ತಾ ತನ್ನ ಬಲವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಜಾಹಿತವೇ ಅವನಿಗೆ ಮುಖ್ಯವಾಗಿರುತ್ತದೆ. ಮಗು, ಶತ್ರುವಿನ ಸಾಮರ್ಥ್ಯವನ್ನೆಂದಿಗೂ ಉಪೇಕ್ಷಿಸಬಾರದು. ನೀನು ಅಧಿಕ ಬಲಶಾಲಿಯಾಗಿದ್ದರೆ ಮಾತ್ರವೇ ಯುದ್ಧ ಮಾಡಬೇಕು.
ಸಮನಾಗಿದ್ದರೆ ಅಥವಾ ಸ್ವಲ್ಪ ದುರ್ಬಲನಾಗಿದ್ದರೆ ಸಂಧಿ ಮಾಡಿಕೊಳ್ಳಬೇಕು. ಈಗ ನೀನು ರಾಮನೊಡನೆ ಸಂಧಿ ಮಾಡಿಕೊಳ್ಳುವುದೇ ಒಳ್ಳೆಯದು. ಈ ದ್ವೇಷ ಮನಸ್ತಾಪಗಳಿಗೆಲ್ಲ ನೀನು ಸೀತೆಯನ್ನು ಕದ್ದು ತಂದಿರುವುದೇ ಕಾರಣ. ಅವಳನ್ನು ರಾಮನಿಗೆ ಹಿಂದಕ್ಕೆ ಕೊಟ್ಟುಬಿಡು. ದೇವತೆಗಳೆಲ್ಲರೂ ಅವನಿಗೇ ಜಯವನ್ನು ಹಾರೈಸುತ್ತಿರುವರು. ಅವನ ಜೊತೆಗೆ ಯುದ್ಧಕ್ಕಿಂತ ಸ್ನೇಹವೇ ಒಳ್ಳೆಯದು. ನೀನು ದೇವದಾನವ ಯಕ್ಷ ಕಿನ್ನರ ಪಿಶಾಚ ಗಂಧರ್ವಾದಿಗಳಿಂದ ಮರಣವಿಲ್ಲದಂತೆ ಬ್ರಹ್ಮನಿಂದ ವರವನ್ನು ಪಡೆದಿರುವುದೇನೋ ಸರಿ. ಆದರೆ ಈಗ ಬಂದಿರುವುದು ಮನುಷ್ಯರು, ವಾನರರು, ಭಲ್ಲೂಕಗಳು ಸಂಭವಿಸುವ ಭೀಕರ ಉತ್ಪಾತಗಳನ್ನು ನೋಡಿದಾಗ ರಾಕ್ಷಸರೆಲ್ಲರಿಗೂ ವಿನಾಶಕಾಲವು ಬಂದಿದೆ ಎಂದು ತೋರುತ್ತಿದೆ. ರಾಮನೊಡನೆ ಸಂಧಿ ಮಾಡಿಕೊಂಡು ನೀನೂ ಉಳಿದುಕೋ, ನಮ್ಮನ್ನೂ ಉಳಿಸು. ರಾವಣ, ದೇವತೆಗಳ ಕೋರಿಕೆಯಂತೆ ಮಾನವ ಜನ್ಮವೆತ್ತಿ ಬಂದಿರುವ ನಾರಾಯಣನೇ ರಾಮನೆಂದು ಕೇಳಿದ್ದೇನೆ. ಅವನು ಸಮುದ್ರಕ್ಕೇ ಸೇತುವೆ ಕಟ್ಟಿರುವುದನ್ನು ನೋಡಿದೆಯಾ? ಅದು ಸಾಮಾನ್ಯರಿಂದ ಸಾಧ್ಯವೇ? ಅಂಥದ್ದನ್ನು ಈ ಮೊದಲು ಯಾರಾದರೂ ಯೋಚಿಸಿದ್ದರೆ? ಇನ್ನು ಜನಸ್ಥಾನದಲ್ಲಿ ರಾಮನೊಬ್ಬನೇ ಏಕಾಂಗಿಯಾಗಿ ಎಲ್ಲ ರಾಕ್ಷಸರನ್ನೂ ಕೊಂದು ಹಾಕಿದ ಅಲ್ಲವೇ? ಯುದ್ಧಕ್ಕೆ ಮುನ್ನುಗ್ಗುವ ಮೊದಲು ನೀನು ಇದೆಲ್ಲವನ್ನೂ ಚೆನ್ನಾಗಿ ಪರ್ಯಾಲೋಚಿಸು. ಸೀತೆಯೇ ನಿನ್ನ ಸರ್ವನಾಶಕ್ಕೆ ಕಾರಣಳಾಗುತ್ತಾಳೆ. ಅವಳನ್ನು ರಾಮನಿಗೆ ಹಿಂದಿರುಗಿಸಿ ಮರೆತು ಬಿಡು. ಆಗ ನಾವೆಲ್ಲರೂ ಸುಖವಾಗಿರಬಹುದು ಎಂದನು. ಮಾಲ್ಯವಂತನ ವಿವೇಕದ ಮಾತುಗಳಿಗೆ ರಾವಣನು ಎಳ್ಳಷ್ಟೂ ಬೆಲೆ ಕೊಡಲಿಲ್ಲ. ಅವನು ಶತ್ರುವನ್ನೂ ಅವನ ಶೌರ್ಯವನ್ನೂ ಹೊಗಳುವವರಲ್ಲಿ ನೀನೂ ಒಬ್ಬ. ನಿನ್ನ ಮಾತನ್ನು ಕೇಳುವವರಾರು? ಈ ರಾಮ ತಂದೆಯಿಂದ ತಿರಸ್ಕೃತನಾಗಿ ರಾಜ್ಯವಿಲ್ಲದೆ ಅಸಹಾಯನಾಗಿ ಕಾಡು ಮೇಡುಗಳಲ್ಲಿ ಅಲೆಯುತ್ತಿರುವ ಒಬ್ಬ ಹುಲು ಮಾನವ. ಈಗ ಅವನು ಕೆಲವು ಮಂಗಗಳನ್ನು ಒಟ್ಟುಗೂಡಿಸಿಕೊಂಡು ನನ್ನನ್ನು ಎದುರಿಸುವುದಕ್ಕೆ ಬಂದು ಬಿಟ್ಟಿದ್ದಾನೆಂದರೆ ಅವನೊಬ್ಬ ದೊಡ್ಡ ಶೂರನಾಗಿ ಹೋದನೋ? ನನ್ನ ಹೆಸರನ್ನು ಕೇಳಿದರೆ ದೇವತೆಗಳೆಲ್ಲ ಗಡಗಡನೆ ನಡುಗುತ್ತಾರೆ. ನನ್ನಂಥವನನ್ನು ನೀನು ಅವನೊಡನೆ ಹೋಲಿಸುವುದೇ? ನಿನಗೆ ನನ್ನ ಮೇಲೆ ಅಸೂಯೆ, ಇಲ್ಲವೇ ಶತ್ರುವನ್ನು ಕಂಡರೆ ವಿಶೇಷ ವ್ಯಾಮೋಹ. ಇಲ್ಲದಿದ್ದರೆ ನೀನು ಹೀಗೆ ಮಾತನಾಡುತ್ತಿರಲಿಲ್ಲ. ನನ್ನ ತೇಜೋವಧೆ ಮಾಡಲು ಅವನೇ ನಿನ್ನನ್ನು ಕಳುಹಿಸಿದ್ದಾನೆಂದು ಕಾಣುತ್ತದೆ. ಇಲ್ಲವಾದರೆ ಹೀಗೆ ಮೂರ್ಖನ ಹಾಗೆ ನನ್ನೆದುರು ಗಡಹುತ್ತಿದ್ದೆಯಾ? ಎಷ್ಟೋ ಕಷ್ಟಪಟ್ಟು ತಂದಿರುವ ಸೀತೆಯನ್ನು ನಿನ್ನ ಮಾತು ಕೇಳಿ ಆ ಅಲೆಮಾರಿಗೆ ಕೊಟ್ಟು ಬಿಡುತ್ತೇನೆ ಎಂದುಕೊಂಡೆಯಾ? ಕಮಲದಿಂದೆದ್ದು ಭೂಮಿಗಿಳಿದು ಬಂದಿರುವ ಲಕ್ಷ್ಮಿಯಂತೆ ಇರುವಳು ಸೀತೆ. ಅಂಥವಳನ್ನು ಕೊಟ್ಟು ಬಿಡಲೇ? ನನ್ನ ವೀರ್ಯವನ್ನಾದರೂ ಕಾದು ನೋಡು. ರಾಮಲಕ್ಷ್ಮಣರೂ ಸುಗ್ರೀವನೂ ನನಗೆ ಸೋತು ಪಲಾಯನ ಮಾಡಿದಾಗ ನಿನ್ನ ಅವಸರದ ಮಾತುಗಳಿಗೆ ನೀನೇ ಪರಿತಾಪ ಪಡುತ್ತೀಯೆ. ಯಾವನೋ ಮೂರ್ಖ ರಾಮನನ್ನು ಹೊಗಳಿದನೆಂದು ಈ ರಾವಣ ಒಬ್ಬ ಹುಲು ಮಾನವನೊಂದಿಗೆ ಸಂಧಿ ಮಾಡಿಕೊಳ್ಳುವುದೇ? ನಾನು ಎರಡಾಗಿ ಮುರಿಯುವನೇ ಹೊರತು ಯಾವನಿಗೂ ತಲೆ ತಗ್ಗಿಸಿ ಬಗ್ಗುವುದಿಲ್ಲ. ಇದೇ ನನ್ನ ಸ್ವಭಾವ. ಇದನ್ನು ಯಾರೂ ಬದಲಿಸಲಾರರು. ಏನೋ ಅದೃಷ್ಟವಶಾತ್ ಯಾರೋ ಸಮುದ್ರಕ್ಕೆ ಸೇತುವೆ ಕಟ್ಟಿದರು ಎಂದ ಮಾತ್ರಕ್ಕೆ ನನಗೇನೂ ಭಯವಿಲ್ಲ. ಖಂಡಿತ ತಿಳಿದುಕೋ, ರಾಮನೆಂದಿಗೂ ಆ ಸೇತುವೆಯ ಮೇಲಿಂದ ವಾಪಸ್ಸು ಹೋಗಲಾರ. ಅವರಲ್ಲಿ ಯಾರೂ ಬದುಕಿ ಉಳಿಯಲೂ ಆರರು ಎಂದು ಮಾಲ್ಯವಂತನನ್ನು ತುಂಬ ಹೀನೈಸಿ ಮಾತನಾಡಿದನು. ರಾವಣನ ಕೋಪ ಮಿತಿಮೀರಿದೆ ಎಂದು ಅರಿತ ಮಾಲ್ಯವಂತನು ಮುಂದೆ ಮಾತನಾಡಲಿಲ್ಲ. ಪದ್ಧತಿಯಂತೆ ರಾಜಾಶೀರ್ವಾದವನ್ನು ನುಡಿದು ಅಲ್ಲಿಂದ ಹೊರಟು ಹೋದನು. ರಾವಣನು ತ್ವರೆಯಿಂದ ನಗರ ರಕ್ಷಣೆಗೆ ಬಲವಾದ ಏರ್ಪಾಡು ಮಾಡಿದನು. ನಂಬಿಕೆಯ ತನ್ನ ಕಡೆಯ ಜನರನ್ನು ನಗರದ 4 ದಿಕ್ಕುಗಳಲ್ಲಿ ನಿಯೋಜಿಸಿದನು. ಈ ಮಹಾವೀರರನ್ನು ಗೆದ್ದು ರಾಮನು ಒಳಗೆ ಬರುವುದು ಸಾಧ್ಯವೇ ಇಲ್ಲವೆಂಬ ನಂಬಿಕೆಯು ವಿಧಿ ಪ್ರೇರಿತನಾದ ಅವನ ಮನಸ್ಸಿಗೆ ಉಂಟಾಯಿತು. ಸುಗ್ರೀವನು ಅವನ ಕಡೆಯ ವಾನರ ವೀರರು ರಾಮಲಕ್ಷ್ಮಣರ ಸುತ್ತ ಕುಳಿತುಕೊಂಡು, ಅದೋ ಲಂಕಾನಗರಿಯು ಇಲ್ಲಿಂದಲೇ ಕಾಣಿಸುತ್ತಿದೆ. ಕೋಟೆಗೂ ನಗರದ್ವಾರಗಳಿಗೂ ಭದ್ರವಾದ ರಕ್ಷಣೆ ಇದೆ. ಅದನ್ನು ಭೇದಿಸುವುದು ಹೇಗೆಂದು ತೀರ್ಮಾನಿಸಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆಗ ವಿಭೀಷಣನು ಸ್ಪಷ್ಟವಾಗಿಯೂ
ಅರ್ಥವತ್ತಾಗಿಯೂ ಇರುವ ಮಾತುಗಳಿಂದ ಶ್ರೀರಾಮ ಅನಲ, ಶರಭ, ಸಂಪಾತಿ, ಪ್ರಘಸ ಎಂಬ ನನ್ನ ಸಚಿವರು ಪಕ್ಷಿ ರೂಪದಲ್ಲಿ ಲಂಕಾನಗರದ ಹತ್ತಿರಕ್ಕೆ ಹೋಗಿ ಅಲ್ಲಿನ ರಕ್ಷಣಾ ವಿಧಾನವನ್ನು ನೋಡಿ ಬಂದಿದ್ದಾರೆ. ರಾವಣನು ಪೂರ್ವದ ಮಹಾದ್ವಾರದ ರಕ್ಷಣೆಗೆ ಪ್ರಹಸ್ತನನ್ನೂ, ದಕ್ಷಿಣ ದಿಕ್ಕಿಗೆ ಮಹೋದರ ಮಹಾಪಾರ್ಶ್ವರನ್ನೂ, ಪಶ್ಚಿಮಕ್ಕೆ ಇಂದ್ರಜಿತ್ತನ್ನೂ, ಉತ್ತರಕ್ಕೆ ಶುಕಸಾರಣರನ್ನೂ ಅಧಿಪತಿಗಳನ್ನಾಗಿ ನಿಲ್ಲಿಸಿದ್ದಾನೆ. ತಾನೂ ನಿಮ್ಮೊಡನೆ ಇರುತ್ತೇನೆಂದೂ ಅವರಿಗೆ ಭರವಸೆ ಕೊಟ್ಟಿದ್ದಾನೆ. ನಗರದ ಮಧ್ಯಭಾಗವನ್ನೂ ಕೋಟೆಯನ್ನು ವಿರೂಪಾಕ್ಷನ ರಕ್ಷಣೆಗೆ ವಹಿಸಿದ್ದಾನೆ ಎಂದನು. ಅನಂತರ ವಿಭೀಷಣನು ರಾವಣನ ಮತ್ತು ಅವನ ಸೈನ್ಯದ ಶಕ್ತಿ ಸಾಮರ್ಥ್ಯಗಳನ್ನು ವಿವರಿಸಿದನು. ರಾವಣನ ಶೌರ್ಯ, ಅವನು ಕುಬೇರನನ್ನೂ ದೇವತೆಗಳನ್ನೂ ಗೆದ್ದದ್ದು ಎಲ್ಲವನ್ನೂ ಹೇಳಿ, ರಾವಣನು ಮಹಾಶಕ್ತಿವಂತನಾದ ಶತ್ರು ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ರಾಮ, ಅವನನ್ನು ಎದುರಿಸಿ ಗೆದ್ದು ಬರುವುದು ನಿನಗೆ ಅಸಾಧ್ಯವೇನಲ್ಲ. ಅವರ ರಕ್ಷಣಾ ವ್ಯೂಹಕ್ಕೆ ಪ್ರತಿಯಾಗಿ ನಮ್ಮ ಸೈನ್ಯವನ್ನು ವ್ಯೂಹವಾಗಿ ನಿಲ್ಲಿಸೋಣ ಎಂದನು. ಅದಕ್ಕೆ ರಾಮನು, ನೀಲನು ಪೂರ್ವ ದಿಕ್ಕಿನಿಂದ ನುಗ್ಗಿ ಪ್ರಹಸ್ತನ ಸೈನ್ಯವನ್ನು ಎದುರಿಸಲಿ. ಅಂಗದನು ತನ್ನ ಸೈನ್ಯದೊಂದಿಗೆ ದಕ್ಷಿಣ ದಿಕ್ಕಿನಿಂದ ಮುತ್ತಿಗೆ ಹಾಕಲಿ. ಹನುಮಂತನು ಪಶ್ಚಿಮ ದಿಕ್ಕಿನಿಂದ ಯುದ್ಧ ಮಾಡಲಿ. ಉತ್ತರ ದಿಕ್ಕಿನಿಂದ ನಾನೇ ಮುತ್ತಿಗೆ ಹಾಕಿ ಬ್ರಹ್ಮನಿಂದ ಹೊರಪಡೆದು ಅಹಂಕಾರದಿಂದ ಕೊಬ್ಬಿರುವ ಆ ರಾಕ್ಷಸರನ್ನು ಎದುರಿಸುತ್ತೇನೆ. ಅದೆಷ್ಟೋ ಕಾಲದಿಂದ ಋಷಿಗಳನ್ನು ಕಾಡುತ್ತಾ ಲೋಕಕಂಟಕನಾಗಿರುವ ಆ ನೀಚನೊಡನೆ ನಾನೇ ಯುದ್ಧ ಮಾಡುತ್ತೇನೆ. ಲಕ್ಷ್ಮಣ ನನಗೆ ಸಹಾಯ ಮಾಡುವುದಕ್ಕೆಂದು ನನ್ನೊಂದಿಗೆ ಇರುತ್ತಾನೆ. ಸುಗ್ರೀವ, ಜಾಂಬುವಂತ ವಿಭೀಷಣರು ಸೈನ್ಯದ ಮಧ್ಯದಲ್ಲಿದ್ದು ಎಲ್ಲರನ್ನೂ ಹುರಿದಂಬಿಸಲಿ. ಯಾವ ವಾನರನೂ ಮಾನವ ರೂಪವನ್ನು ತಳೆದು ಹೋರಾಡತಕ್ಕದ್ದಲ್ಲ. ಸಹಜವಾದ ಕವಿಯ ರೂಪದಲ್ಲೇ ಇದ್ದರೆ ನಮ್ಮವರಾರು ಶತ್ರುಗಳಾರು ಎಂದು ಗುರುತಿಸುವುದಕ್ಕೆ ಸುಲಭವಾಗುತ್ತದೆ. ರಣರಂಗದಲ್ಲಿ ನಾನು, ಲಕ್ಷ್ಮಣ, ವಿಭೀಷಣ ಮತ್ತು ಅವನ 4 ಮಂತ್ರಿಗಳು, ಈ 5 ಮಾತ್ರ ಮಾನವ ರೂಪಿನಲ್ಲಿ ಇರುವವರು ಎಂದು ವಿಧಾಯಕ ಮಾಡಿದನು. ಅನಂತರ ರಾಮನು ಲಕ್ಷ್ಮಣ, ಸುಗ್ರೀವ, ವಿಭೀಷಣರೊಂದಿಗೆ ಸುವೇಲ ಪರ್ವತವನ್ನು ಹತ್ತಬೇಕೆಂದು ಇಷ್ಟಪಟ್ಟು, ನಾವು ಈ ರಾತ್ರಿಯನ್ನು ಈ ಸುಂದರವಾದ ಪರ್ವತ ಶಿಖರದ ಮೇಲೆ ಕಳೆಯೋಣ. ಅಲ್ಲಿಂದ ನನ್ನ ಸೀತೆಯನ್ನು ಕದ್ದಿರುವ ರಾವಣನ ಲಂಕಾನಗರಿಯನ್ನೂ ನೋಡೋಣ. ಆ ನೀಚನು ಧರ್ಮವನ್ನು ಲೆಕ್ಕಿಸದೆ, ಕುಲಶೀಲಗಳನ್ನು ಗಮನಿಸದೆ ಈ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ. ಅದನ್ನು ನೆನೆಸಿಕೊಂಡಾಗ ನನ್ನ ರೋಷ ಉಕ್ಕುತ್ತದೆ. ಅವನೊಬ್ಬನ ನೀಚ ಕೆಲಸಕ್ಕಾಗಿ ಎಲ್ಲ ರಾಕ್ಷಸರೂ ಸಾಯಬೇಕಾಗಿದೆಯಲ್ಲವೇ? ಕಾಲವಶನಾಗಿ ಒಬ್ಬನು ಕೆಟ್ಟ ಕೆಲಸವನ್ನು ಮಾಡಿದರೆ ಅವನಿಂದ ಅವನ ಕುಲವೆಲ್ಲ ನಾಶವಾಗಿ ಬಿಡುತ್ತದೆ ಎಂದು ಮಾತನಾಡಿಕೊಳ್ಳುತ್ತಾ ಮೇಲಕ್ಕೆ ಹತ್ತಿದನು. ಲಕ್ಷ್ಮಣನೂ ಧನುರ್ಧಾರಿಯಾಗಿ ಅವನನ್ನು ಅನುಸರಿಸಿದನು. ಸುಗ್ರೀವ, ಅವನ ಕಡೆಯ ಗಣ್ಯರು, ವಿಭೀಷಣ ಮತ್ತು ಅವನ ಮಂತ್ರಿಗಳು ಎಲ್ಲರೂ ಪರ್ವತವನ್ನು ಹತ್ತಿದರು. ತ್ರಿಕೂಟ ಪರ್ವತದ ಮೇಲಿದ್ದ ಲಂಕಾನಗರವು ಆಕಾಶದಲ್ಲಿ ನಿರ್ಮಿತವಾಗಿದೆಯೋ ಎಂಬಂತೆ ತೋರುತ್ತಿತ್ತು. ರಮಣೀಯವಾದ ಪುರದ್ವಾರಗಳಿಂದಲೂ ಬಗೆ ಬಗೆಯ ಪ್ರಾಸಾದಗಳಿಂದಲೂ ಆ ನಗರವು ಶೋಭಿಸುತ್ತಿತ್ತು. ಎಲ್ಲೆಲ್ಲೂ ರಾಕ್ಷಸರು. ನಗರದ ಪ್ರಾಕಾರದ ಬಳಿಯಿದ್ದ ಕಪ್ಪನೆಯ ನಿಶಾಚರರನ್ನು ಕಂಡಾಗ ಇನ್ನೊಂದು ಕಬ್ಬಿಣದ ಕೋಟೆಯನ್ನು ಕಟ್ಟಿರುವರೋ ಎಂಬಂತೆ ಕಾಣುತ್ತಿತ್ತು. ಅವರು ಮಾತನಾಡುತ್ತಿರುವಂತೆ ಸೂರ್ಯನು ಪಶ್ಚಿಮದಲ್ಲಿ ಮುಳುಗಿ ಚಂದ್ರೋದಯವಾಯಿತು. ಆ ಪ್ರಕೃತಿ ವೈಭವದ ನಡುವೆ ರಾಮನು ಗೆಳೆಯರೊಡನೆ ಬಹಳ ಆನಂದದಿಂದ ರಾತ್ರಿಯನ್ನು ಕಳೆದನು. ಬೆಳಗಾಗುತ್ತಿದ್ದಂತೆ ಲಂಕೆಯ ಸುಂದರ ಪುಷ್ಪಿತ ವನೋಪವನಗಳಿಂದ ಸುವಾಸನೆ ಸುಯ್ಯೆಂದು ತೀಡುವ ಸಮೀರಣನೊಂದಿಗೆ ಬಂದು ಇವರನ್ನು ಎಬ್ಬಿಸಿತು. ನಗರವು ಅಮರಾವತಿಯಂತಿತ್ತು. ಸಂಪಿಗೆ, ಅಸುಗೆ, ಪುನ್ನಾಗ, ಸಾಲ, ತಾಲ, ನಾಗಕೇಸರ ಮುಂತಾದವುಗಳಿಂದ ತುಂಬಿದ್ದ ಉದ್ಯಾನವನಗಳು ಇಂದ್ರನ ನಂದನದಂತೆ, ಕುಬೇರನ ಚೈತ್ರವನದಂತೆ ಒಂದಕ್ಕಿಂತ ಒಂದು ರಮಣೀಯವಾಗಿದ್ದವು. ಹಿಂದಾಳೆ, ಮತ್ತಿ, ಈಚಲು, ಸಪ್ತಪರ್ಣಿ, ತಿಲಕ, ಕಣಗಿಲೆ, ಪಾದರಿಗಳು ಹೂಬಿಟ್ಟು ಅರಳಿ ನಿಂತಿದ್ದವು.
ವೃಕ್ಷಗಳ ಕೆಂದಳೆರುಗಳಿಂದಲೂ ಹಸಿರು ಹುಲ್ಲು ಹಾಸಿದಂತಿದ್ದ ನೆಲದಿಂದಲೂ ಆ ಉದ್ಯಾನವನಗಳು ಶೋಭಿಸುತ್ತಿದ್ದವು. ಸರಸ್ಸುಗಳಲ್ಲಿದ್ದ ನೀರು ಹಕ್ಕಿಗಳು, ಕೋಗಿಲೆಗಳು ಮುಂತಾದವುಗಳ ಮಧುರ ಧ್ವನಿಯು ಕೇಳಿಬರುತ್ತಿತ್ತು. ಬಗೆ ಬಗೆಯ ಅಲಂಕಾರಗಳಿಂದ ಕೂಡಿದ ಪ್ರಾಸಾದಗಳನ್ನು ನೋಡುತ್ತಿದ್ದ ರಾಮನ ದೃಷ್ಟಿಯು ಸುಂದರವಾದ ಒಂದು ಅರಮನೆಯ ಮೇಲೆ ನೆಟ್ಟು ನಿಂತಿತು. ಕೈಲಾಸ ಶಿಖರದಂತಿದ್ದ ಅದನ್ನು ರಾವಣನ ಅರಮನೆ ಇರಬೇಕು ಎಂದುಕೊಂಡನು. ಅದು ಇಡೀ ಲಂಕಾನಗರಿಗೆ ಒಂದು ವಿಶಿಷ್ಟ ಶೋಭೆಯನ್ನು ಕೊಡುತ್ತಿದ್ದಿತು. ಹಾಗೆಯೇ ನೋಡುವಾಗ ಅರಮನೆಯ ಉಪ್ಪರಿಗೆಯ ಮೇಲೆ ಶ್ವೇತಛತ್ರದಿಂದ ಆಚ್ಛಾದಿತವಾದ ರಾವಣನು ನಿಂತಿರುವುದು ಕಾಣಿಸಿತು. ಅವನು ಧರಿಸಿದ್ದ ಆಭರಣಗಳು ಪ್ರಾತಃ ಕಾಲದ ಸೂರ್ಯನ ಹೊಂಗಿರಣಗಳಲ್ಲಿ ಹೊಳೆಯುತ್ತಿದ್ದವು. ಆದರೆ ಅವನು ಕಾಳಮೇಘದಂತೆ ಕಪ್ಪಾಗಿದ್ದನು. ರಕ್ತವರ್ಣದ ರೇಷ್ಮೆ ವಸ್ತ್ರವನ್ನುಟ್ಟಿದ್ದ ಅವನ ಎದೆಯ ಮೇಲೆ ಹಿಂದೆ ಐರಾವತದ ದಂತದಿಂದ ಆದ ಗಾಯದ ಗುರುತು ಕಾಣಿಸುತ್ತಿತ್ತು. ಏನೋ ಹೇಳಬೇಕೆಂದು ಶ್ರೀರಾಮನು ಪಕ್ಕಕ್ಕೆ ತಿರುಗಿದರೆ ಅಲ್ಲಿ ಸುಗ್ರೀವನಿರಲಿಲ್ಲ. ಅವನು ಆಗತಾನೇ ಆಕಾಶಕ್ಕೆ ನೆಗೆದು ಲಂಕೆಯತ್ತ ಹಾರುತ್ತಿದ್ದನು. ರಾವಣನ ಮೇಲೆ ಕೋಪ ಉಕ್ಕಿದ್ದರಿಂದ ಅವನು ಇದ್ದಕ್ಕಿದ್ದಂತೆ ಹಾಗೆ ಮಾಡಿದ್ದನು. ಕೋಪದ ಭರದಲ್ಲಿ ರಾವಣನಿದ್ದ ಉಪ್ಪರಿಗೆಯ ಮೇಲೆ ನೇರವಾಗಿ ಇಳಿದು ಅವನ ಬಳಿಗೆ ಹೋಗಿ, ನಾನು ಮಹಾತ್ಮನಾದ ಶ್ರೀರಾಮನ ಸೇವಕ ಸುಗ್ರೀವ. ನೀನು ಕೆಲವೇ ದಿನಗಳಲ್ಲಿ ರಾಮನ ಕೋಪಾಗ್ನಿಯಲ್ಲಿ ಬೆಂದು ಹೋಗುವೆ ಎಂದು ನುಡಿದನು. ಮಿಂಚಿನ ವೇಗದಲ್ಲಿ ಛಂಗನೆ ನೆಗೆದು ಬಂದಿಳಿದ ಇವನು ಯಾರು ಎಂದು ರಾವಣ ಆಶ್ಚರ್ಯಪಡುತ್ತಿರುವಷ್ಟರಲ್ಲಿಯೇ ಸುಗ್ರೀವನು ರಾಕ್ಷಸರಾಜನ ರತ್ನಖಚಿತ ಕಿರೀಟವನ್ನು ತೆಗೆದು ನೆಲಕ್ಕೆ ಎಸೆದಾಗಿತ್ತು. ರಾವಣನು, ಎಲವೋ ಸುಗ್ರೀವ, ನಿನ್ನನ್ನು ಈಗ ಹೀನಗ್ರೀವನನ್ನಾಗಿ ಮಾಡುವೆನು ತಾಳು ಎಂದು ತನ್ನ ಬಲವಾದ ತೋಳುಗಳಿಂದ ಅವನನ್ನು ಹಿಡಿದು ನೆಲಕ್ಕೆ ಕುಕ್ಕಿದನು. ಸುಗ್ರೀವ ಜಗ್ಗಲಿಲ್ಲ. ಅವನು ರಾವಣನನ್ನು ಒಂದು ಹೂವಿನ ಉಂಡೆಯಂತೆ ಹಿಡಿದು ಎಳೆದು ಎಸೆದನು. ಇಬ್ಬರಿಗೂ ಮಲ್ಲಯುದ್ಧವು ಆರಂಭವಾಯಿತು. ಇಬ್ಬರಿಗೂ ಬೆವರು ಕಿತ್ತುಕೊಂಡಿತು, ಗಾಯಗಳಾದವು, ರಕ್ತವೂ ಒಸರತೊಡಗಿತು. ವಾನರನು ಕುಸ್ತಿಗೆ ಬಗ್ಗುವವನಲ್ಲ ಎಂದು ತಿಳಿದೊಡನೆ ರಾವಣನು ಮಾಯಾಯುದ್ಧವನ್ನು ಆರಂಭಿಸಿದನು. ಸುಗ್ರೀವನಿಗೆ ಎಲ್ಲಿ ನೋಡಿದರೂ ರಾವಣರೇ ಕಾಣತೊಡಗಲು ಅವನು ಇದ್ದಕ್ಕಿದ್ದಂತೆ ಆಕಾಶಕ್ಕೆ ನೆಗೆದು ಮರುಕ್ಷಣದಲ್ಲಿ ಸುವೇಲ ಪರ್ವತದ ಮೇಲೆ ರಾಮನ ಪಕ್ಕದಲ್ಲಿ ಬಂದು ಇಳಿದನು. ತಮ್ಮ ರಾಜನು ರಾವಣನೊಡನೆ ಕಾದಿ ಬಂದದನ್ನು ನೋಡಿದ ಕಪಿಗಳು ಸಂತೋಷದಿಂದ ಕೇಕೆ ಹಾಕತೊಡಗಿದವು. ರಾಮನು ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು, ಇದೇನು ಮಿತ್ರ, ಹೀಗೆ ಮಾಡಿದೆ? ಈ ಅಪಾಯಕಾರಿ ಕೆಲಸ ಮಾಡುವ ಮುನ್ನ ನನಗೂ ಸಹ ಹೇಳದೆ ಹೋದೆಯಲ್ಲ. ರಾಜನಾದವನು ಹೀಗೆ ದುಡುಕಿ ಕೆಲಸ ಮಾಡಬಾರದು. ನಮಗೆ ಎಷ್ಟೊಂದು ಆತಂಕವಾಯಿತು ಬಲ್ಲೆಯ. ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲವೆಂದು ಮಾತು ಕೊಡು. ಒಂದು ವೇಳೆ ಅವನು ನಿನ್ನನ್ನು ಕೊಂದೇ ಬಿಟ್ಟಿದ್ದರೆ ಆಗ ನಾವೇನು ಮಾಡಬೇಕಾಗಿತ್ತು? ನಿನ್ನಂಥ ಗೆಳೆಯ ಹೋಗಿಬಿಟ್ಟ ಮೇಲೆ ನನಗೆ ಲೋಕದಲ್ಲಿ ಮಾಡಲು ಏನು ಉಳಿದಿರುತ್ತದೆ? ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನರು, ಕೊನೆಗೆ ನನ್ನ ಜೀವ, ಯಾವುದಕ್ಕೂ ಏನೂ ಬೆಲೆ ಇರುವುದಿಲ್ಲ. ನೀನು ವರುಣನಂತೆ ಬಲಶಾಲಿ ಎಂದು ನನಗೆ ಗೊತ್ತು. ಆದರೂ ನೀನು ಹಾಗೆ ಇದ್ದಕ್ಕಿದ್ದಂತೆ ರಾವಣನೊಡನೆ ಯುದ್ಧಕ್ಕೆ ನಿಂತಾಗ ನನಗೆ ಜೀವದಲ್ಲಿ ಜೀವವಿರಲಿಲ್ಲ. ನಾನು ತಕ್ಷಣವೇ ರಾವಣನನ್ನು ಕೊಂದು ವಿಭೀಷಣನನ್ನು ಲಂಕೆಗೆ ಅರಸನನ್ನಾಗಿ ಮಾಡಿ ನಂತರ ಜೀವ ಕಳೆದುಕೊಳ್ಳುವುದೆಂದು ಯೋಚಿಸಿದೆ. ನೀನು ಹೋದ ಕ್ಷಣದಲ್ಲಿ ನನಗನ್ನಿಸಿದ್ದು ಹೀಗೆಯೇ ಎಂದನು. ಸುಗ್ರೀವನು ತುಂಬ ನಾಚಿಕೆಯಿಂದ ಅವನತ ಶಿರನಾಗಿ, ರಾಮ, ನಿನ್ನ ಪತ್ನಿಯನ್ನು ಕದ್ದೊಯ್ದು ನಿನಗೆ ಕೊನೆಯಿಲ್ಲದ ದುಃಖವನ್ನುಂಟು ಮಾಡಿದ ಆ ರಾವಣನನ್ನು ಕಂಡೊಡನೆ ಉಕ್ಕಿ ಬಂದ ಕೋಪವನ್ನು ತಡೆಯದಾದೆ. ಆ ಕೋಪದ ಭರದಲ್ಲಿ ಹೀಗೆ ಮಾಡಿಬಿಟ್ಟೆ ಎನ್ನಲು ರಾಮನು ನಕ್ಕು ಲಕ್ಷ್ಮಣನ ಕಡೆಗೆ ತಿರುಗಿ, ಲಕ್ಷ್ಮಣ, ಉತ್ಪಾತಗಳು ಬರಲಿರುವ ಮಹಾಯುದ್ಧವನ್ನು ಸೂಚಿಸುತ್ತಿವೆ. ನಾವು ಬೇಗ ಸಿದ್ಧರಾಗಿ ಲಂಕೆಯನ್ನು ಪ್ರವೇಶಿಸಬೇಕು ಎಂದನು. ಎಲ್ಲರೂ ಸುವೇಲ ಪರ್ವತದಿಂದ ಕೆಳಕ್ಕಿಳಿದರು. ಸೈನ್ಯದಲ್ಲಿ ಸಿದ್ಧತೆಗಳಾದೊಡನೆಯೇ ಸುಮುಹೂರ್ತದಲ್ಲಿ ರಾಮನು ಲಂಕೆಯ ಮೇಲೆ ದಂಡೆತ್ತಿ ಹೊರಟನು. ವಿಭೀಷಣ, ಹನುಮಂತ, ಜಾಂಬುವಂತ, ನಳ, ನೀಲ ಮತ್ತು ಲಕ್ಷ್ಮಣ ಅವನೊಂದಿಗೆ ಹೊರಟರು. ವಾನರರೆಲ್ಲರೂ ಮಹೋತ್ಸಾಹದಿಂದ ಕಲ್ಲು ಬಂಡೆಗಳು, ಬೇರು ಸಹಿತ ಕಿತ್ತ ಮರಗಳು
ಇತ್ಯಾದಿಗಳನ್ನು ಆಯುಧಗಳನ್ನಾಗಿ ಮಾಡಿಕೊಂಡು ಹೊರಟರು. ಕ್ಷಿಪ್ರದಲ್ಲಿಯೇ ಲಂಕೆಯ ಸಮೀಪಕ್ಕೆ ಬಂದರು. ರಾಮನು ಹೇಳಿದಂತೆಯೇ ವ್ಯೂಹ ರಚಿಸಿಕೊಂಡು ಆಯಾ ವೀರರು ಆಯಾ ಸ್ಥಾನಗಳಲ್ಲಿ ನಿಂತರು. ರಾಮನು ಲಂಕೆಯ ಉತ್ತರ ದ್ವಾರದ ಕಡೆಗೆ ಹೊರಟನು. ಆ ದ್ವಾರವು ಬಹುದೊಡ್ಡ ರಾಕ್ಷಸ ಸೈನ್ಯದಿಂದ ರಕ್ಷಿತವಾಗಿದ್ದಿತು. ರಾಮನು ಅವರುಗಳ ಕವಚಗಳನ್ನೂ ಆಯುಧಗಳನ್ನೂ ವೀಕ್ಷಿಸಿದನು. ಲಂಕೆಯ ವೃಕ್ಷಗಳೂ ವನಗಳೂ ವಾನರರಿಂದ ತುಂಬಿ ಹೋದವು. ರಾಕ್ಷಸರು ಅಂದುಕೊಂಡಿದ್ದಂತೆ ಅದು ಸುಲಭವಾಗಿ ಹೊಸಕಿ ಹಾಕಬಹುದಾದ ಸಣ್ಣ ಸೈನ್ಯವಾಗಿರಲಿಲ್ಲ.